ಗುರುಜಿ, ನೀವು ಹೇಳ್ತಿದ್ರಿ ನಾಳೆ ವಿಶೇಷತೆಯಲ್ಲಿ ವಿಶೇಷವಾದ ದಿನ, ಯಾಕಂದ್ರೆ ದುರ್ಗಾಷ್ಟಮಿ ಮತ್ತು ಸರಸ್ವತಿ ಪೂಜೆ ಮಾಡೋ ಒಂದು ಸುದಿನ. ಹಾಗಾಗಿ ಮಕ್ಕಳಿಗೆ ಬಹಳನೇ ಒಂದು ಒಳ್ಳೆಯ ದಿನ. ಕಾಯ್ತಾ ಇರ್ತಾರೆ ಮಕ್ಕಳೆಲ್ಲರೂ, ಹೇಗೆ ಸರಸ್ವತಿ ಪೂಜೆ ಮಾಡಿ ಸರಸ್ವತಿಯನ್ನ ಹೋಲಿಸ್ಕೊಂಡು ಬಹಳ ಒಳ್ಳೆ ಅಂಕಗಳನ್ನ ತಗೋಬೇಕು ಎಕ್ಸಾಮ್ನಲ್ಲಿ ಅಂತ. ಹಾಗಾಗಿ ಏನ್ ಮಾಡಬೇಕು ಮುಂದೆ ಗುರುಜಿ? ಎಲ್ಲ ಮಕ್ಕಳಿಗೆ ಹೇಳ್ತಕ್ಕಂಥ ವಿಧಿವಿಧತ್ತು ಏನು ಅಂದರೆ, ಚೆನ್ನಾಗಿ ಸ್ನಾನ ಮಾಡಿಸಿ. ಸ್ನಾನ ದಿನ ಮಾಡೇ ಮಾಡ್ತಾರೆ, ಆದರೂ ಸಹ ಚೆನ್ನಾಗಿ ಸ್ನಾನ ಮಾಡಿಸಿ ಅಂದರೆ ತಲೆ ನೀರು ಹಾಕಿ, ಹಬ್ಬ ವಾತಾವರಣ. ಆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಹಸಿ ಹಾಲನ್ನು ತಲೆಗೆ ಸೋಕಿ ತಾಯಿಂದ್ರಾಗಿರೋರು ಸ್ನಾನ ಮಾಡಿಸ್ಬೇಕು. 3 ಚೊಂಬು ತಾಯಿಂದ್ರಾದವರೇ ಸ್ನಾನ ಮಾಡಿಸ್ಬೇಕು. ಸರ್ವದೋಷ ಪ್ರಾಯಶ್ಚಿತ್ತ. ಅಕಸ್ಮಾತ್ ಚೆನ್ನಾಗಿ ಓದ್ತಾ ಇರ್ತಕ್ಕಂಥವ್ರು ತಾಯಿಂದ್ರ ಇಲ್ಲದೇ ಇದ್ರ ಪಕ್ಷದಲ್ಲಿ ಹೆಂಡತಿರ ಕೈಯಲ್ಲಿ ವಿಶೇಷವಾಗಿ ಸ್ನಾನ ಮಾಡಿಸ್ಕೊಳ್ಳಿ. ಇಲ್ಲ ತಾಯಿ ಸಮಾನ ಆಗಿರ್ತಕ್ಕಂಥ ಅತ್ತಿಗೆ ಕೈಯಲ್ಲಿ 3 ಚೊಂಬನ್ನು ನೀರು ಹಾಕಿಸ್ಕೊಳ್ಳಿ. ಕೆಲವರಿಗೆನೋ ಸ್ವಭಾವ, ಅಯ್ಯೋ ನಮ್ಮ ಅತ್ತಿಗೆಗೆಲ್ಲ ನೋಡಬಾರ್ದಪ್ಪ ಅಂತ. ಈ ಓವರ್ ಆ್ಯಕ್ಟಿಂಗು ನಾಟಕಗಳೆಲ್ಲ ಭಾಳ ಚೆನ್ನಾಗಿರ್ತಕ್ಕಂಥ ವಿಚಾರ. ಅದೆಲ್ಲ ಬಿಟ್ಟು ಬಿಸಾಕಿ ಲಕ್ಷಣವಾಗಿ ನೀರು ಹಾಕಿಸ್ಕೊಳ್ಳಿ. ಯಾವತ್ತೂ ಹೆಣ್ಣು ಮಕ್ಕಳ ಕೈಯಲ್ಲಿ ಅಂದರೆ ಅತ್ತಿಗೆಯರ ಕೈಯಲ್ಲಿ ತಾಯಿ ಸಮಾನ ಆಗಿರೋರಿಗೆಲ್ಲಿ ಯಾವ ಕೆಟ್ಟ ಭಾವನೆಗಳು ಇಲ್ಲದೆ ಆ ನೀರನ್ನು ಹಾಕಿದಾಗ ಪರಿವರ್ತನೆ. ಏನೋ ಆಂಗ್ಲ ದೇಶದಲ್ಲಿ ಪಾಶ್ಚಿಮ ದೇಶ ಹುಚ್ಚಿಡ್ದಿದ್ದರೆ ಸ್ವಲ್ಪ ಮಟ್ಟಿಗೆ ಕೆಟ್ಟ ಬುದ್ಧಿಗಳು ಕೆಟ್ಟ ಭಾವನೆಗಳು ಬರ್ಬೋದು. ಆದರೆ ನಮ್ಮಲ್ಲಿ ಆ ಥರ ಇಲ್ಲ. ಭಾರತ ಸಂಸ್ಕಾರ ಇವತ್ತಿಗೂ ಹೆಣ್ಣು ಮಕ್ಕಳ ಮೇಲೆ ಗೌರವ ಘನತೆ ಅನ್ನೋದು ತಾಯಿ ಸಮಾನವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ವಿಚಾರ. ಇವತ್ತು ಆ ನೀರನ್ನು ಹಾಕ್ಕೊಂಡು ಹಾಲನ್ನು ಹಚ್ಚಿ ಸ್ನಾನ ಮಾಡಿದ ಮೇಲೆ ಹೊರಭಾಗದಲ್ಲಿ ಬಂದು ದೇವರಿಗೆ ನಮಸ್ಕಾರ ಮಾಡಬೇಕು. ಒದ್ದೆ ಬಟ್ಟೆ ಯಾವುದು ಹಾಕೋಬೇಡಿ, ಶುಭ್ರವಾದ ಬಸ್ತೆಯನ್ನು ಹಾಕ್ಕೊಳ್ಳಿ. ಗಂಡಸರಿಗೆ ಕಚ್ಚೆ ಪಂಚೆ ಅಕಸ್ಮಾತ್ ಆದರೆ ಕಚ್ಚೆಯನ್ನು ಕಟ್ಟಿ, ಆಗದಿದ್ದ ಪಕ್ಷದಲ್ಲಿ ತಲೆ ಕೆಡಿಸ್ಕೋಬೇಡಿ. ಅಂದರೆ ಪುಟ್ಟ ಮಕ್ಕಳು ಏನಿರ್ತಾರೆ ಅವ್ರಿಗೆಲ್ಲರಿಗೂ ಹುಡುಗರಿಗೆ ಕಚ್ಚೆಯನ್ನು ಕಟ್ಟಿ, ಇಲ್ಲ ಫಸ್ಟ್ ಕ್ಲಾಸಾಗಿ ಟವಲ್ ಸುತ್ತಿ ಮೇಲೆ ಹೆಗಲ ಮೇಲೆ ಒಂದು ಟವಲ್ನ ಲಕ್ಷಣವಾಗಿ ದುಪಟ್ಟ ಥರ ಹಾಕಿರಿ. ಹೆಣ್ಣು ಮಕ್ಕಳಿಗೆ ಲಂಗ ದಾವಣಿ ಈ ರೀತಿಯಾದ ಫ್ರಾಕು ಪ್ರತಿಪೂರ್ವಕವಾಗಿ ಹಾಕ್ಕೊಳ್ಳಿ. ಯಾವ ಕಾಲಕ್ಕೂ ಪ್ಯಾಂಟು ಶರ್ಟು ಎಲ್ಲ ಮಕ್ಕಳಿಗೆಲ್ಲ ಹಾಕಬೇಡಿ. ಸರಸ್ವತಿ ಪೂಜೆಯನ್ನು ಮಾಡಬೇಕಾದ್ರೆ ಉತ್ತರಕ್ಕೆ ಕೂತ್ಕೋಬೇಡಿ ಮಾಡಬೇಕು. ಉತ್ತರದಲ್ಲೇ ವಿಶೇಷ ಸರಸ್ವತಿ ಜ್ಞಾನ ಬುಧನ ನೋಡ್ತಾ ಇರೋ ದಿನ. ಅದಕ್ಕೆ ಬುಧ ಈಶಾನ್ಯದಲ್ಲಿ ವಾಸವಾಗಿರೋದ್ರಿಂದ ಬುದ್ಧಿ ಜ್ಞಾನ ವಿದ್ಯೆ ಎಷ್ಟು ಕೊಡ್ತಕ್ಕಂಥವನು ಅವನೇ. ಅದಕ್ಕೋಸ್ಕರ ಸರಸ್ವತಿ ಮುಂದೆ ಪುಟಾಣಿಯಾಗಿ ಗಣಪತಿನ ಇಟ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂಥೇಳಿ ಆ ಭಿಕ್ಷಾಂದೇ ಚ ಪಾರ್ವತಿ ಸ್ಮರಣೆ ಮಾಡ್ಕೊಂಡ ಹಾಗೆ ಮಹಾಗಣಪತಿನ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಸೂರ್ಯನಿಗೆ ಸಮಪ್ರಭನಾಗಿರ್ತಕ್ಕಂಥವನು, ತಾಯಿ ಮಗನಾಗಿರ್ತಕ್ಕಂಥ ಇವನು. ಅಂದರೆ ಅಮ್ಮನವ್ರ ಜೊತೆಗೆ ಮಗನ್ನು ಕೂಡಿಸಿ ಅಂತ. ಇಷ್ಟ ಒಂದು ಮಗ ಕೋಟಿ ಸೂರ್ಯ ಸಮಪ್ರಭ ಅಂದರೆ ಕೋಟಿ ಸೂರ್ಯನಿಗೆ ಆ ಅಮ್ಮನವರೇ ನಿರಾಕಾರ ಪರಬ್ರಹ್ಮ ಸುಮ್ಮನೆ, ಆ ಸೂರ್ಯನ ಜೊತೆಗೆ ಮಗ ಇದ್ದಾನೆ ಅಂತ. ಗಣಪತಿ ಪೂಜೆ ಇಲ್ಲದೆ ನೀವು ಪೂಜೆಯನ್ನು ಮುಂದುವರ್ಸೋ ಹಾಗಿಲ್ಲ. ದುರ್ಗಾ ಪೂಜೆಯನ್ನು ಪ್ರಾರಂಭಿಸಬೇಕಾದ್ರೂ ಗಣಪತಿ ಬೇಕೇ ಬೇಕು. ಅದೇ ರೀತಿಯಾಗಿ ಪಿಳ್ಳಾರಿ ಅಂತಕ್ಕಂಥ ಗಣಪತಿಯನ್ನು ನೀವು ಮಾಡ್ಕೋಬೇಕು. ವಿಗ್ರಹ ಇದ್ದರೂ ಸಹ ಸೆಗಣಿಯನ್ನು ತಂದು ಆ ಗೋಮಯವನ್ನು ತಂದು ಗೋಪ್ರಾಕಾರದಲ್ಲಿಟ್ಟು ಗರ್ಕೆ ಹುಲ್ಲನ್ನು ಮಕ್ಕಳ ಕೈಲಿಡಿಸಿ ಸ್ಮರಣೆ ಮಾಡ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಆ ಸರ್ವಕಾರ್ಯೇಷು ಸರ್ವದ ಅಂತ ನಿರ್ವಿಘ್ನಂ ಕುರುಮೇ ದೇವ, ಅವನು ಯಾವುದೋ ವಿಘ್ನಗಳನ್ನು ಮಧ್ಯದ ಬರೆಸದೇ ಇದ್ದ ಹಾಗೆ ನೋಡ್ಕೊಳ್ಳೋನೇ. ಗಜಮುಗನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪ ತರುವ ನೀನೇ ಅಂಥೇಳಿ ಅವನ ಸ್ಮರಣೆ ಮಾಡ್ಕೋಬೇಕು. ಎಂಥ ಆನಂದ ಆ ಗಣಪತಿಯನ್ನು ಸ್ಮರಣೆ ಮಾಡ್ಕೊತ. ಗಜಾನನಂ ಭೂತ ಗಣಾಧಿಪ ಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಇದನ್ನು ಸ್ಮರಣೆ ಮಾಡ್ಕೊಳ್ಳಿ. ಮಹಾಗಣಪತಿನ ಈ ರೀತಿ ಪೂಜೆ ಮಾಡ್ಕೋಬೇಕು. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ, ಅದನ್ನು ಸ್ಮರಣೆ ಮಾಡ್ಕೋಬೇಕು. ಹೈಗ್ರೀವ ಸ್ವಾಮಿಯನ್ನು ಉಪಾಸನೆ ಮಾಡ್ಕೋಬೇಕು. ಹೈಗ್ರೀವಾಯ ನಮಃ. ಅದಕ್ಕೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ, ಯಾರು ಜ್ಞಾನ ವೈರಾಗ್ಯ ಎರಡೂ ಕೊಡೋನು ಹೈಗ್ರೀವ. ಅದಕ್ಕೆ ನೀವು ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಹೈಗ್ರೀವನ ಸ್ಮರಣೆ ಮಾಡ್ಕೊಳ್ಳೋದು. ತದನಂತರ ದಕ್ಷಿಣಾಮೂರ್ತಿ ಗುರು ಸ್ಮರಣೆ ಮಾಡ್ಕೋಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಅಂತ ಸ್ಮರಣೆ ಮಾಡ್ಕೋಬೇಕು. ಆದರೆ ಇದಕ್ಕೆ ಮೂಲ ಶ್ಲೋಕದಿಂದ ಬರಬೇಕು, ಮೊದಲಿಂದ ಬರಬೇಕು. ಹೇಗೆ? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಣಪತಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ
ಸರ್ವಲೋಕೈಕನಾಥಂ. ಯಾವತ್ತು ತಿಳ್ಕೊಳ್ಳಿ, ಉತ್ತರಕ್ಕೆ ನೋಡಿ ಉತ್ತರಕ್ಕೆ ಪೂಜೆ ಮಾಡಿದಾಗ ವಿದ್ಯಾಬುದ್ಧಿ ತಾನಾಗೆ ಬರುತ್ತೆ. ನೋಡಿ, ನಮ್ಮ ಹಿಂದೆನೋ ಮಹಾವಿಷ್ಣು ಮಹಾಪರಮೇಶ್ವರ, ಆ ಜ್ಞಾನ ವೈರಾಗ್ಯ ಅಂತಕ್ಕಂಥದ್ದು ಯಾವತ್ತು ಜೀವಶಕ್ತಿ. ಮಹಾವಿಷ್ಣು ಯಾವತ್ತು ಜೊತೆಯಲ್ಲಿದ್ದರೆ ಬುದ್ಧಿ ಜ್ಞಾಪಕ ಶಕ್ತಿ ಯಾವತ್ತು ಇರುತ್ತೆ. ಅದಕ್ಕೆ ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಒಂದೆಲಗ ಅಂತಕ್ಕಂಥ ಹೂವು, ವಿಷ್ಣುಗ್ರಾಂತಿ ಅಂತಕ್ಕಂಥ ಹೂವು, ಶಂಕು ಥರ ಇರುತ್ತೆ, ಶಂಕುಪುಷ್ಪಿ ಒಂದು ಹೂವು. ಅದನ್ನು ದಿನ ಮಕ್ಕಳಿಗೆ ಹಾಲಲ್ಲಿ ಹಾಕಿ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿ ಅದನ್ನು ಕುಡಿಸ್ಬೇಕು. ಅದಕ್ಕೆ ಇವತ್ತು ವಿಷ್ಣುಗ್ರಾಂತಿ ಹೂ ಎಲ್ಲಾದರೂ ಸಿಕ್ಕಿದ್ರೆ, 2 ಸಿಕ್ಕಿದ್ರೆ ಸಾಕು, ಆ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಆಮೇಲೆ ಅದನ್ನು ತೆಗೆದು ಹಾಲ್ಗೆ ಹಾಕಿ ಅವರಿಗೆ ಆ ಮಕ್ಕಳಿಗೆ ಕುಡಿಸಿ. ಎಷ್ಟು ಜ್ಞಾನ, ಎಷ್ಟು ಜ್ಞಾಪಕ, ಎಷ್ಟು ಬುದ್ಧಿ ಅನ್ನೋದು ತನಗೆ ತಾನಾಗೇ ಗೊತ್ತಾಗುತ್ತೆ. ಅದಕ್ಕೆ ಇದನ್ನು ಸ್ಮರಣೆ ಮಾಡಿ ತದನಂತರ ಯಾ ಕುಂದೇನ್ ತುಷಾರಹಾರದವಳ ಯಾ ಶುಭ್ರ ವಸ್ತ್ರಾನ್ವಿತ. ನೀವು ಶುಭ್ರವಾದ ವಸ್ತ್ರಗಳನ್ನ ಹಾಕೋಬೇಕು. ವೈಟ್ ಕ್ಲಾತ್, ಸರಸ್ವತಿಗೆ ಪಕ್ಕದಲ್ಲಿ ಬಿಳಿ ಬಟ್ಟೆಯನ್ನು ಹಾಕಿರಬೇಕು. ಪುಸ್ತಕದ ಕೆಳಗಡೆ ಬಿಳಿ ಬಟ್ಟೆಯನ್ನು ಶ್ವೇತ ವಸ್ತ್ರನ ಹಾಕಿರಬೇಕು. ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾ ವರದಂಡ ಮಂಡಿತಕರ. ಅಕಸ್ಮಾತ್ ಸಂಗೀತದವರಿದ್ದರೆ ದಯವಿಟ್ಟು ಆ ವೀಣೆಗಳು ನಿಮ್ಮಲ್ಲಿದ್ದರೆ ವೀಣೆಗಳನ್ನು, ಇನ್ಸ್ಟ್ರೂಮೆಂಟ್ಸ್ನ, ಸಂಗೀತ ಪ್ರಿಯವಾಗಿರ್ತಕ್ಕಂಥ ಸರಸ್ವತಿಗೆ ಏನೇನು ಇಷ್ಟವೋ ಅದೆಲ್ಲ ಇಡಿ. ತಬಳ ಗಿಬಳ ಏನೇನು ಇಟ್ಕೊಂಡಿದ್ದೀರಾ, ಮ್ಯೂಸಿಷಿಯನ್ಸ್ ಯಾರ್ಯಾರಿದ್ದೀರಾ, ವೋಕಲ್ ಯಾರಿದ್ದೀರಾ, ಒಂದನ್ನು ಹಾಡನ್ನು ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತಗಳು. ಇದನ್ನೆಲ್ಲ ಸರಸ್ವತಿ ಪೂಜೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸರಸ್ವತಿ ಪೂಜೆ ಇಲ್ಲದೆ ಯಾವ ವೋಕಲು ಇಲ್ಲ, ಯಾವ ಕರ್ನಾಟಿಕ್ ಸಂಗೀತ ಇಲ್ಲ, ಯಾವ ಹಿಂದೂಸ್ತಾನಿ ಮ್ಯೂಸಿಕ್ ಇಲ್ಲ. ಹಾಡು ಹೇಳೋರು ಎಷ್ಟೋ ಜನ ಸಂಕೋಚ ಪಡ್ತಾರೆ. ಹಾಡು ಹೇಳಿ ಅಂದರೆ ಅವರಿದ್ದಾರೆ ಇವರಿದ್ದಾರೆ, ಏನಕ್ಕೆ ಸಂಕೋಚ ಪಡ್ತಿರೋ ಗೊತ್ತಿಲ್ಲ. ಜೀವನದಲ್ಲಿ ನಿಮ್ಮಂಥ ಕಲೆ ಯಾವ ನನ್ನ ಮಗನಿಗೂ ಬರಲ್ಲ. ಬಂದಿರೋ ವಿದ್ಯೆನ ಇವತ್ತು ಸರಸ್ವತಿ ಮುಂದೆ ಆ ಬಾಯಿ ಬಿಟ್ಟು ಹಾಡಿದ್ರೆ, ಶಾರದೆ ದಯ ಬಾರದೆ, ಎಷ್ಟು ಚೆನ್ನಾಗಿರುತ್ತೆ. ನಾವೇನೋ ಹಾಡೋಣ ಅಂತ ಪ್ರಯತ್ನ ಪಡ್ತೀವಿ, ಸಂಗೀತ ನಮಗೆ ಒಲವು. ಆದರೆ ಏನು ಮಾಡೋದು, ಬರಲ್ವೇ. ಲೋಕಾರೂಢಿಯಲ್ಲಿ ಇವತ್ತಿನ ದಿವಸ ನಾವು ಮಾತಾಡಿದ್ದು ಸಾಕಷ್ಟಿದೆ. ನಾಳೆ ಸಿದ್ಧತೆಗಳನ್ನ ಇವತ್ತೇ ಹೇಳ್ಬಿಟ್ಟಿದ್ದೀವಿ. ಸರಸ್ವತಿ ಪೂಜೆ ಆಗಲಿ, ದುರ್ಗಾ ಅಷ್ಟಮಿ ಆಗಲಿ, ನೀವು ಆ ಪೂಜೆ ಪುನಸ್ಕಾರ ಮಕ್ಕಳಿಗೆಲ್ಲ ಸಿದ್ಧತೆ ಹೇಗೆ ಮಾಡಿಸ್ಬೇಕು, ಸ್ನಾನದಿಂದ ಹಿಡಿದು ಪೂಜೆ ಪುನಸ್ಕಾರದವರೆಗೂ ಎಲ್ಲರೂ ಆ ಭಗವತಿ ಕೃಪಾ ಕಟಾಕ್ಷಣ ಪಾತ್ರ ಆಗಕ್ಕೆ ಇವತ್ತು ಆ ನವರಾತ್ರಿಯಲ್ಲಿ 6ನೇ ದಿವಸ ಅಂದ್ಕೊಂಡು ಹೆಸರಾಗಿ ಇಟ್ಬಿಟ್ಟಿದ್ದೀವಿ. ಆದರೆ 6, 7, 8 ಅಂತ ಹೋಗ್ತಾ ಇದ್ದರೆ ಕಾಲಾಯ ತಸ್ಮೈ ನಮಃ. ನೀವುಗಳು ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರಗಳನ್ನು ಹೇಳೋದು ಮರಿಬೇಡಿ. ದಯವಿಟ್ಟು ಏಕಾಂತದಿಂದ ಪೂಜೆ ಮಾಡ್ತಕ್ಕಂಥ ಇವತ್ತು ಪರಿವರ್ತನಾ ಸ್ವರೂಪಕ್ಕೆ ಜಗನ್ಮಾತೆಯನ್ನು ಯಾವತ್ತೂ ನೆನೆಸ್ಕೊತಾರೆ. ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಮಾಡ್ತಾ ಇರಬೇಡಿ, ಮನಸ್ಫೂರ್ತಿಯಾಗಿ ಮಾಡಿ. ಜೀವನದಲ್ಲಿ ಒಂದಲ್ಲ ಒಂದು ಕೆಲಸಗಳನ್ನು ಯಾವುದೇ ಮಾಡಲಿ ಶ್ರದ್ಧೆ ವಹಿಸಿ ಮಾಡಿ. ದೇವರು ಒಲಿತಾರೆ, ಎಂದೆಂದಿಗೂ ನಿಮ್ಮೊಳಾಗ್ತಾಳೆ. ಅದಕ್ಕೆ ಆ ದೇವಿನ ನಮಸ್ಕಾರ ಮಾಡ್ತಾ ನಾವು ಇವತ್ತು ನಿಮಗೆ ನಮಸ್ಕಾರ ಹೇಳಕ್ಕೆ ಸಮಯ ಬಂದ್ಬಿಡ್ತು. ಏನಂತೀರಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.